ಈಗ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಜಿದ್ದಾಜಿದ್ದಿ ಅಂತೂ ಇದ್ದೇ ಇದೆ. ಹಾಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ರಂಗೇರ್ತಾ ಇದೆ ಚುನಾವಣಾ ಅಖಾಡ. ಇನ್ನು ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಅವರು ನಾನು ಮುಂದಿನ ಲೋಕಸಭೆ ಎಲೆಕ್ಷನ್ಗೆ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಈಗ ಆಲ್ರೆಡಿ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಅವರ ಒಂದು ಸ್ಥಾನಕ್ಕೆ ಅವರ ಅಳಿಯನನ್ನ ಕಣಕ್ಕಿಳಿಸ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಶ್ರೀನಿವಾಸ್ ಪ್ರಸಾದ್ ಅಳಿಯ ಡಾಕ್ಟರ್ NS ಮೋಹನ್ ಅವರನ್ನ ಕಣಕ್ಕೇನಾದ್ರೂ ಇಳಿಸಲಾಗುತ್ತಾ? ಬೆಂಗಳೂರಿನ ಸಂಜಯ್ ಗಾಂಧಿ ಆಸ್ಪತ್ರೆಯ ಖ್ಯಾತ ವೈದ್ಯರು ಇವರು ಹುದ್ದೆಗೆ ಸೇರಿ 15 ವರ್ಷದಲ್ಲೇ ಕೆಲಸಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. RSS ಜೊತೆ ಸಂಪರ್ಕವನ್ನು ಹೊಂದಿರುವಂಥ ಡಾಕ್ಟರ್ ಮೋಹನ್ ಅವರು, ಅದರಲ್ಲೂ ಪ್ರಮುಖವಾಗಿ ಮಾವ ಶ್ರೀನಿವಾಸ್ ಅವರು ಮಾಜಿ ಕೇಂದ್ರ ಸಚಿವರು, ಅತ್ಯಂತ ಪ್ರಭಾವಿಗಳು ದಲಿತ ಸಮುದಾಯದಲ್ಲಿ. ಅಂಥದ್ರಲ್ಲಿ ಅವರ ಸ್ಥಾನ ತೆರವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಶ್ರೀನಿವಾಸ್ ಪ್ರಸಾದ್ ಅವರು ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಅವರ ಒಂದು ಅಭಿಪ್ರಾಯವನ್ನು ಕೇಳಿದಂಥ ಸಂದರ್ಭದಲ್ಲಿ ಅವರ ಕುಟುಂಬ ಅಳಿಯನಿಗೆ ಕೊಡುವಂಥ ನಿಟ್ಟಿನಲ್ಲಿ ಅವರು ಒಂದು ಪ್ರಸ್ತಾಪವನ್ನು ಮಾಡುವಂಥ ಎಲ್ಲ ಚಾನ್ಸಸ್ ಇದೆ. ಆ ಕಾರಣಕ್ಕೋಸ್ಕರನೇ ಇವರು ಹುದ್ದೆಯನ್ನು ತೊರೆದು ಬಂದಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಕಾದು ನೋಡಬೇಕು. ಇದಕ್ಕೂ ಮುಂಚೆ ಅವ್ರು ಏನು ಮಾತನಾಡಿದ್ದಾರೆ ಒಮ್ಮೆ ಕೇಳೋಣ. ರಾಜೀನಾಮೆ ಕೊಟ್ಟಾದ್ಮೇಲೆ ನಾನೊಬ್ಬ ಸರ್ಕಾರಿ ಉದ್ಯೋಗದಲ್ಲಿ ಇಲ್ಲ, ಈಗ ಸ್ವತಂತ್ರವಾಗಿದ್ದೇನೆ. ಇನ್ನೂ ಹೆಚ್ಚಿಗೆ ಜನಗಳ ಸೇವೆ ಮಾಡಬೇಕಂತ ಇದೆ. ಈಗಾಗಲೇ ನಾನು ಸೇವಾ ವೃತ್ತಿಯಲ್ಲಿದ್ದೇನೆ. ಸೇವಾ ವೃತ್ತಿಯಲ್ಲಿ ಇದ್ದೂ ಸಹ ಅಲ್ಲೂ ಅನೇಕ ರೀತಿಯ ತೊಂದರೆಗಳಿವೆ. ಜನಗಳ ಧ್ವನಿ, ಅವರ ಪ್ರತಿಧ್ವನಿಯಾಗಿ ನಾನು ನಿಂತ್ಕೊಬೇಕಾದ್ರೆ ನನ್ನ ಸರ್ಕಾರಿ ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ. ಹಾಗೂ ಸೇವಾ ಕ್ಷೇತ್ರದಿಂದ ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಅಂತಲೂ ಸಹ ಅಪೇಕ್ಷೆ ಪಟ್ಟಿರೋಂಥದ್ದು ಇದೇ ವಿಚಾರವಾಗಿ ರಾಜೀನಾಮೆ ಕೊಟ್ಟಾದ್ಮೇಲೆ. ಇನ್ನು ವಿ ಶ್ರೀನಿವಾಸ್ ಪ್ರಸಾದ್ ಅವರ ಏನಿಬ್ಬರು ಅಳಿಯರು ಇದ್ದಾರಲ್ಲ, ನಂಜನಗೂಡು ಶಾಸಕರಾಗಿದ್ದರು ಒಬ್ಬರು, ಹರ್ಷವರ್ಧನ್ ಅವರು. ಈ ಹಿಂದೆ ಅಂದರೆ 2018ರ ವಿಧಾನಸಭೆ ಎಲೆಕ್ಷನಲ್ಲಿ ಗೆದ್ದು ಅವರು ಶಾಸಕರಾಗಿದ್ದರು BJPಯಿಂದ. ಇದೀಗ ಎರಡನೇ ಅಳಿಯನ ಪರ ಬ್ಯಾಟಿಂಗ್ ಮಾಡ್ತಾರೆ ಶ್ರೀನಿವಾಸ್ ಪ್ರಸಾದ್ ಅವರು. ಗಟ್ಟಿಯಾಗಿ ಅವರ ಪರವಾಗಿ ಇರುವಂಥ ಕಾರಣಕ್ಕೋಸ್ಕರನೇ ಈ ಒಂದು ಹುದ್ದೆಗೆ ರಾಜೀನಾಮೆ ಕೊಟ್ಟು ಬಂದಿದ್ದಾರೆ ಅನ್ನುವಂಥ ಒಂದು ವಿಶ್ಲೇಷಣೆ ಇರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಪಕ್ಕ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಾಮರಾಜನಗರದ ಪ್ರತಿನಿಧಿಯಾಗಿರುವಂಥ ನಂದೀಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ದಿಢೀರಂತ ಈ ಹೆಸರು ಕೇಳಿ ಬರ್ತಾ ಇದೆ. ಅಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇತ್ತೋ ಗೊತ್ತಿಲ್ಲ. ಇವರಿಗೆ ಅಂದರೆ ಯಾವ ರೀತಿಯಾದಂಥ ಒಂದು ಸಂಪರ್ಕ ಇದೆ ಜನರ ಜೊತೆ ಮೋಹನ್ ಅವರಿಗೆ, ಅಥವಾ ಶ್ರೀನಿವಾಸ್ ಪ್ರಸಾದ್ ಅವರ ಒಂದು ಅಳಿಯ ಅನ್ನುವ ಒಂದೇ ಏಕೈಕ ಕಾರಣಕ್ಕೋಸ್ಕರ ಚುನಾವಣಾ ಅಖಾಡಕ್ಕೆ ಧುಮುಕ್ಲಿಕ್ಕೆ ಬಂದಿರುವಂಥದ್ದ ಏನಿದೆ ಲೆಕ್ಕಾಚಾರ ಅಂತ? ಪೃಥ್ವಿರಾಜ್, ಈಗಾಗಲೇ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ. ಸಾಲು 8ರಿಂದ 10 ಜನ ಆಕಾಂಕ್ಷಿಗಳಿದ್ದಾರೆ. ಇದರಲ್ಲಿ ಡಾಕ್ಟರ್ NS ಮೋಹನ್ ಅವರು, ಶ್ರೀನಿವಾಸ್ ಅಳಿಯ ಒಬ್ರು ಸಹ, ಅವರು ಕಳೆದ 5-6 ವರ್ಷಗಳಿಂದ ಚಾಮರಾಜನಗರ ಜಿಲ್ಲೆಯಲ್ಲಿ ತಮ್ಮದೇ ಆದ ಒಂದು ಸ್ನೇಹ ಬಳಗ ಅಂತ ಕಟ್ಕೊಂಡು ಒಂದು ಬೇರೆ ಬೇರೆ ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು ಅಥವಾ ಸಾಮಾಜಿಕ ಸೇವೆಗಳಿರ್ಬೋದು ಇದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ದಿಢೀರ್ ಅಂತ ಅವರು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ನಾನು ಆಕಾಂಕ್ಷಿ ಆಗಿದ್ದೇನೆ ಅಂತ ಹೇಳಿ ಒಂದು ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಅವರಿಗೆ RSS ಜೊತೆ ನೇರ ಸಂಪರ್ಕ ಇದೆ. ನಾನು ಶ್ರೀನಿವಾಸ್ ಪ್ರಸಾದ್ ಹೆಸರು ಹೇಳ್ಕೊಂಡು ರಾಜಕೀಯಕ್ಕೆ ಬರೋದಿಲ್ಲ, ನಂದೇ ಆದ ಒಂದು ಬೇರೆ ರೀತಿ ಬರಬೇಕು ಅಂತ ಹೇಳಿ ಕಳೆದ 7 ವರ್ಷಗಳಿಂದ ಅವರು ಚಾಮರಾಜನಗರದಲ್ಲಿ ಬೀಳ್ಬಿಟ್ಟು ಸುತ್ತಮುತ್ತ ಹಳ್ಳಿಗಳಲ್ಲಿ ಮತ್ತು ಜಿಲ್ಲೆಯಲ್ಲಿ ಸಾಕಷ್ಟು ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಈಗ ಅವರು ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಈಗಾಗಲೇ ಒಂದು ಮಾತನ್ನು ಹೇಳಿದ್ರೆ, ನಾನು ಯಾರ ಪರನ್ನು ಚುನಾವಣೆ ಪ್ರಚಾರ ಮಾಡಿದ್ರೆ ಮಾರ್ಚ್ 17ಕ್ಕೆ ನಿವೃತ್ತಿಯನ್ನು ಪಡಿತೀನಿ ಅಂತ ಹೇಳಿ ಈಗಾಗಲೇ ಅವ್ರು ಹೇಳಿದ್ದಾರೆ. ಹಾಗೆ ಶ್ರೀನಿವಾಸ್ ಪ್ರಸಾದ್ ಸಹ ಮೇಲ್ನೋಟಕ್ಕೆ ನಾನು ಪ್ರಸಾದ್ ಬರಲಾ ಮಾತನಾಡ್ತೀನಿ. ನಂದೀಶ್, ನಮ್ಮ ಜೊತೆ ಈಗ ಸ್ವತಃ ಡಾಕ್ಟರ್ ಮೋಹನ್ ಅವರೇ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಮೋಹನ್ ಅವರೇ. ನಮಸ್ಕಾರ. ಒಂದು ಹುದ್ದೆಗೆ ರಾಜೀನಾಮೆ ಕೊಟ್ಬಿಟ್ಟು ಅಖಾಡಕ್ಕೆ ಇಳಿತಾ ಇದ್ದೀರಾ ಲೋಕಸಭೆ ಚುನಾವಣೆಗೆ. ನೀವು ಕೂಡ ಆಕಾಂಕ್ಷಿ ಆಗಿರುವಂಥದ್ದು ಬಿಜೆಪಿಯಿಂದ ಟಿಕೆಟ್ ಅನ್ನ ಪಡೆಯುವಂತ ನಿಟ್ಟಿನಲ್ಲಿ. ನಿಮ್ಗೆ ಏನಾದ್ರೂ ಗ್ಯಾರಂಟಿ ಕೊಡ್ಲಾಗಿದೆಯಾ ಅಂತ? ಈಗ ನಾನು ಪ್ರಾಧ್ಯಾಪಕನಾಗಿ ಪ್ರೊಫೆಸರ್ ಮತ್ತೆ HOD ಸ್ಪೈನ್ ಸರ್ಜರಿ ಸಂಜಯ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಮಾ ಅಂಡ್ ಆರ್ಥೋಪೆಡಿಕ್ಸ್ ಈಗ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದೇನೆ. ಕೊಟ್ಟು ಈಗ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಮಾಡ್ಕೊಂಡಿದ್ದಂತವನು ಆಡಳಿತ ಸುಧಾರಣೆ ಆಗ್ಬೇಕು ಎಲ್ಲಾ ಕ್ಷೇತ್ರದಲ್ಲೂ, ವಿಶೇಷವಾಗಿ ಈ ಆರೋಗ್ಯ ಕ್ಷೇತ್ರದಲ್ಲಿ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಅನೇಕ ಸಾವು ನೋವುಗಳನ್ನು ಕಂಡಿದ್ದೇನೆ. ಇದೆಲ್ಲ ನೋಡಿ ಇದರದೇ ನಂದೇ ಆದಂತ ಅನುಭವ ಇದೆ. ಅದ್ರ ಮೇಲೆ ಅನೇಕ ಸುಧಾರಣೆಗಳು ಬೇಕು ಅಂತ ಅನೇಕ ಸುಧಾರಣೆಗಳು ಕಾಣಿಸ್ತಂತದ್ದು ನಮ್ಮ ನೆಚ್ಚಿನ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ. ಮೋಹನ್ ಅವರೇ, ಎಲ್ರಿಗೂ ಕನ್ಸಿದೆ, ನಾವು ಆಗ್ಬೇಕು, ನಮಗೂ ಸುಧಾರಣೆ ಮಾಡಬೇಕು ಅಂತ ಎಲ್ರಿಗೂ ಆಸೆಗಳಿರುತ್ತೆ, ಆಕಾಂಕ್ಷೆಗಳಿರುತ್ತೆ. ಆದ್ರೆ ಇಲ್ಲಿ ಪ್ರಭಾವ, ಅದರ ಜೊತೆಗೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ತಾರೆ, ಹಾಗೆ ಎಷ್ಟು ಬಲಿಷ್ಠರು, ಎಷ್ಟರ ಮಟ್ಟಿಗೆ ಜನರ ಜೊತೆ ಸಂಪರ್ಕ ಇದ್ದಾರೆ, ಇದೆಲ್ಲವೂ ಕೂಡ ಮೇನ್ ಆಗುತ್ತೆ ಅಂತ ನಿಮ್ಗೂ ಕೂಡ ಗೊತ್ತಿದೆ. ಇದ್ರ ಬಗ್ಗೆ ಹೇಳೋದಾದ್ರೆ, ಈಗಾಗ್ಲೇ ನಾನು ಪೂರ್ಣ ಪ್ರಮಾಣವಾಗಿ ಚಾಮರಾಜನಗರದ ಪೂರ್ತಿ ಕ್ಷೇತ್ರನ
ಪ್ರವಾಸ ಮಾಡಿದ್ದೇನೆ. ಜನಗಳಿಗೆ ಅನೇಕ ಆರೋಗ್ಯ ಸಮಸ್ಯೆ ಇರ್ಬೋದು, ಬೇರೆ ಒಂದು ಸಮಸ್ಯೆ ಇರ್ಬೋದು, ಎಲ್ಲಾ ಸಮಸ್ಯೆಗೂ ಸ್ಪಂದಿಸ್ಕೊಂಡು ಬರ್ತಾ ಇದ್ದೀನಿ. ಇದು ಈಗಲ್ಲ, ಕಳೆದ ಬಾರಿನೂ ಪ್ರಯತ್ನ ಪಟ್ಟಿದ್ದೆ. ಓಕೆ, ಈಗಾಗಲೇ ಮಾವನೇ ಇದ್ರಲ್ಲ. ಹೌದು. ಈಗ 7 ವರ್ಷದಿಂದ ನಾನು ಸತತವಾಗಿ ಈ ಸೇವೆ ಮಾಡ್ಕೊಂಡೇ ಬರ್ತಾ ಇದ್ದೀನಿ ಕ್ಷೇತ್ರ ಜನಗಳಿಗೆ. ಈಗ ನಿಮ್ಮ ಮಾವನ ನೆರಳಿನಲ್ಲಿ ಟಿಕೆಟ್ ಅನ್ನ ಕೇಳುವಂತ ನಿಟ್ಟಿನಲ್ಲೂ ಆ ಒಂದು ಹಕ್ಕೊತ್ತಾಯ ಇದೆಯಾ ಇದು? ನಾನು ಈಗ ಅವರು ಸೂಕ್ತ ಸಂದರ್ಭದಲ್ಲಿ ಹೇಳ್ತಾರೆ. ಮೊದಲದಾಗಿ ಜನಗಳಿಂದ ಬರಬೇಕು, ಜನಗಳ ಅಭಿಪ್ರಾಯ ಇಂಪಾರ್ಟೆಂಟ್. ನಮ್ಮ ಅವರ ಅಭಿಪ್ರಾಯಕ್ಕಿಂತ ಜನಗಳು ಹೌದು ಇಂತಹ ವ್ಯಕ್ತಿ ಬೇಕು ನಮಗೆ ಸಮಾಜಕ್ಕೆ ಸೇವೆ ಮಾಡ್ಲಿಕ್ಕಾಗಿ ಅಂತ. ನಾನು ಯಾವಾಗ್ಲೂ ಒಂದೇ ನಂಬೋದು, ಮೋದಿಜಿ ಅವ್ರು ಹೇಳೋ ತರ ನಮ್ಗೆ ದೇಶಕ್ಕೆ ನಾಯಕರು ಬೇಕಾಗಿಲ್ಲ, ಸೇವಕರು ಬೇಕಾಗಿದೆ ಅಂತ. ಸೇವೆ ಸರ್ ಚುನಾವಣೆಗೆ ಬಂದೇ ಮಾಡ್ಬೇಕು ಅಂತಿಲ್ಲ, ಬಟ್ ರಾಜಕೀಯ ಆಕಾಂಕ್ಷೆ ಅಂತೂ ಇದ್ದೇ ಇರುತ್ತೆ. ಬಟ್ ಎಲೆಕ್ಷನ್ ಟೈಮಲ್ಲಿ ಈಗ ರಿಸೈನ್ ಯಾವಾಗ ಸರ್ ನೀವು ರಿಸೈನ್ ಮಾಡಿದ್ದು? ಈಗ ರಿಸೈನ್ ಮಾಡಿ ನನಗೆ 2 ತಿಂಗಳಾಯ್ತು. 2 ತಿಂಗಳು ಅಂದ್ರೆ ಲೋಕಸಭೆ ಎಲೆಕ್ಷನ್ ಹತ್ತಿರ ಇದೆ. ಸೊ ಈಗಿಂದನೇ ನಾನು ಅಖಾಡಕ್ಕೆ ಇಳಿದ್ರೇನೆ ಟಿಕೆಟ್ ಸಿಗುತ್ತೆ ಅನ್ನುವ ಕಾರಣ ಇದೆಯಾ ಇಲ್ಲಿ? ಅದು ಇದೆ, ಖಂಡಿತ ಇದೆ. ನಿಮ್ ಮಾವನವರ ಅಭಿಪ್ರಾಯ ಏನಿದೆ ನೀವು ಸ್ಪರ್ಧೆ ಮಾಡುವಂತ ವಿಚಾರ? ಈಗ ಅವರು ಜನಗಳ ಅಭಿಪ್ರಾಯಗಳು ಕೇಳ್ತಾ ಇದ್ದಾರೆ. ಸೂಕ್ತ ಸಮಯದಲ್ಲಿ ಮುಂದಿನ ದಿನಗಳಲ್ಲಿ ಸೂಕ್ತವಾಗಿ ನಿರ್ಧಾರ ತಗೊಂತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಜನರ ಬೆಂಬಲ ಹೌದು, ಹಾಗೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಒಂದು ಟಿಕೆಟ್ ಸಿಗ್ಬೇಕು ಅಂದ್ರೆ ನಾಯಕರ ಬೆಂಬಲನೂ ಕೂಡ ಬೇಕಾಗುತ್ತೆ. ಹೌದಪ್ಪ ಇವ್ರಿಗೆ ಕೊಡ್ಬೇಕು ಟಿಕೆಟ್ ಅನ್ನ, ಹೌದು ಪಕ್ಷಕ್ಕೋಸ್ಕರ ದುಡ್ದಿದ್ದಾರೆ ಅನ್ನುವಂಥದ್ದು ಕೂಡ ಅಲ್ಲಿ ಪ್ರಮುಖವಾದಂತ ರೀಸನ್ ಆಗುತ್ತೆ. ಆ ವಿಚಾರದಲ್ಲಿ ನಿಮ್ಮ ಪರವಾಗಿ ನಿಂತ್ಕೊಳ್ಳುವಂತವ್ರು ಯಾರಿದ್ದಾರೆ? ಇದಾರೆ. ಈಗಾಗ್ಲೇ ನಾನು ಹೇಳಿದಾಗೆ ಕಳೆದ 7 ವರ್ಷದಿಂದ ಸತತವಾಗಿ ಸಂಘ ಪರಿವಾರದ ಜೊತೆ ನಿಕಟ ಸಂಪರ್ಕ ಹೊಂದ್ಕೊಂಡು, ಜೊತೆಗೆ ಭಾಜಪ ಜೊತೆಗೇನು ಬ್ಯಾಕ್ ಡೋರ್ ಕೆಲಸಗಳು ಮಾಡ್ಕೊಂಡು ಜನಗಳ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಕ್ಷೇತ್ರ ಜನಗಳಿಗೆ. ಇದನ್ನು ಗುರುತಿಸಿ ಜನಗಳ ಅಭಿಪ್ರಾಯ ತಿಳಿಸ್ತಾರೆ. ನಮ್ಮ ನಾಯಕರು ಆ ಅಭಿಪ್ರಾಯಗಳನ್ನ ತಗೊಂಡು ಸೂಕ್ತ ನಿರ್ಧಾರ ತಗೊಳ್ತಾರೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಒಳ್ಳೇದಾಗ್ಲಿ ಮೋಹನ್ ಅವರೇ. ಸಿಕ್ಕರೆ ಎಲ್ರಿಗೂ ಖುಷಿನೇ ನಿಮ್ಮ ಭಾಗದಲ್ಲಿ, ಯಾಕಂದರೆ ನೀವು ಅಲ್ಲಿ ಸಾಕಷ್ಟು ಸಾಮಾಜಿಕ ಸೇವೆಗಳನ್ನು ಮಾಡಿದ್ದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಹೈಕಮಾಂಡ್ ಯಾವ ರೀತಿಯಾಗಿ ನಿರ್ಧಾರವನ್ನು ಕೈಗೊಂಡು ನಿಮಗೆ ಟಿಕೆಟ್ ಕೊಡುವಂಥ ವಿಚಾರದಲ್ಲಿ ಯಾವ ರೀತಿಯಾದಂಥ ತೀರ್ಮಾನವನ್ನು ಕೈಗೊಳ್ತಾರೆ ಅಂತ. ಆಲ್ ದಿ ಬೆಸ್ಟ್. ಧನ್ಯವಾದ ನ್ಯೂಸ್ 18 ಜೊತೆ ಮಾತನಾಡಿದ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.